ಬಿಎಸ್ವೈ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಯಾಕೆ ಹಂತ ಹಂತವಾಗಿ ಬಿಎಸ್ವೈ ಟೀಮ್ಗೆ ಶಾಕ್ ಆದಿದೆ. ಯಡಿಯೂರಪ್ಪ ಆಪ್ತರು ಮೂಲೆ ಗುಂಪಾಗೋದು ಪಕ್ಕ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಶಾಕ್ಗೆ ಹಲವರು ಮೂಲೆ ಗುಂಪಾಗೋದು ಪಕ್ಕ ಅಂತಾನೆ ಹೇಳಲಾಗ್ತಾ ಇದ್ದು. ಹಾಗಾದ್ರೆ ಕಟೀಲ್ ಶಾಕ್ಗೆ ಯಾರ್ಯಾರು ಮೂಲೆ ಗುಂಪಾಗಬಹುದು, ಯಾವ ಶಾಕ್ ಅನ್ನ ನೀಡಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್? ಯಾರ್ಯಾರಿಗೆ ಹುದ್ದೆಗಳು ಮಿಸ್ ಆಗುವಂತಹ ಚಾನ್ಸಸ್ ಇದೆ? ಒಂದ್ ಕಡೆ 3 ಪ್ರಧಾನ ಕಾರ್ಯದರ್ಶಿಗಳಿಗೆ ಸಂಕಷ್ಟ ಅಂತಾನೆ ಹೇಳಲಾಗ್ತಾ ಇದ್ದು, ಅದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಅರವಿಂದ ಲಿಂಬಾವಳಿ, ಎನ್ ರವಿಕುಮಾರ್, ಶೋಭಾ ಕರಂದ್ಲಾಜೆ ಇವರಿಗೂ ಕೂಡ ಒಂದು ರೀತಿಯಲ್ಲಿ ಹುದ್ದೆ ಮಿಸ್ ಅಂತಾನೆ ಹೇಳಲಾಗ್ತಾ ಇದೆ. ಇವರ ಜೊತೆ ಪಕ್ಷದ ಕಾರ್ಯದರ್ಶಿಗಳಿಗೂ ಕೂಡ ಕೋಕು ಕೊಡುವಂತಹ ಚಾನ್ಸಸ್ ಇದೆ. ಈಶ್ವರಪ್ಪ ಒಂದ್ ಕಡೆ, ಶಂಕರಪ್ಪ ಆಗಿರ್ಬೋದು, ತೇಜಸ್ವಿನಿ ರಮೇಶ್ ಆಗಿರ್ಬೋದು, ಕರಡಿ ಸಂಗಣ್ಣ ಆಗಿರ್ಬೋದು, ಸುರೇಶ್ ಗೌಡ್ರಿಗೂ ಕೂಡ ಕಾರ್ಯದರ್ಶಿ ಸ್ಥಾನದಿಂದ ಕೋಕ್ ನೀಡಲಾಗುತ್ತೆ ಅಂತಾನೆ ಹೇಳಲಾಗ್ತಾ ಇದ್ದು, ಪಕ್ಷದ ಹಲವು ರಾಜ್ಯದ ಉಪಾಧ್ಯಕ್ಷರಿಗೂ ಕೂಡ ಸ್ಥಾನ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಗೋವಿಂದ ಕಾರಜೋಳ, ಬೇ ಸೋಮಶೇಖರ್, ಪಿಸಿ ಮೋಹನ್, ಬೇ ಶ್ರೀರಾಮುಲುಗೂ ಪಕ್ಷದ ಹುದ್ದೆ ಇಲ್ಲ ಅಂತಾನೆ ಈಗ ಹೇಳಲಾಗ್ತಾ ಇದೆ. ಸೊ ಈ ಮೂಲಕ ಬಿಎಸ್ವೈ ಟೀಮ್ಗೆ ಶಾಕ್ ಕೊಡ್ತಾರೆ ನಳಿನ್ ಕುಮಾರ್ ಕಟೀಲ್ ಅಂತ ಹೇಳಲಾಗ್ತಾ ಇದ್ದು, ಹುದ್ದೆಯನ್ನ ಕಳೆದುಕೊಳ್ತಾರ ವಿವಿಧ ಮೋರ್ಚಾ ಅಧ್ಯಕ್ಷರು. ಅದರಲ್ಲೂ ಕೂಡ ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆಯಾಗಿರುವಂತಹ ಭಾರತಿ ಶೆಟ್ಟಿ, ಇನ್ನೊಂದು ಕಡೆ ಡಿಎಸ್ ವೀರಯ್ಯ ಅವರು ಕೂಡ ಇದ್ದಾರೆ. ಅವರು ಎಸ್ಸಿ ಮೋರ್ಚಾದ ಅಧ್ಯಕ್ಷರು. ಅವರು ಕೂಡ ತನ್ನ ಹುದ್ದೆಯನ್ನ ಕಳ್ಕೊಳ್ಳುವಂತಹ ಚಾನ್ಸಸ್ ಇದೆ ಅಂತಾನೆ ಹೇಳಲಾಗ್ತಾ ಇದ್ದು, ಒಬಿಸಿ ಮೋರ್ಚಾದಲ್ಲಿ ಬಿಜೆ ಪುಟ್ಟಸ್ವಾಮಿ, ಯುವ ಮೋರ್ಚಾದಲ್ಲಿ ಪ್ರತಾಪ್ ಸಿಂಹ, ಎಸ್ಟಿ ಮೋರ್ಚಾದಲ್ಲಿ ರಾಜು ಗೌಡ, ಸ್ಲಂ ಮೋರ್ಚಾದಲ್ಲಿ ಜಯಪ್ರಕಾಶ್ ಅಂಬಲ್ಕರ್, ಅಲ್ಪಸಂಖ್ಯಾತ ಮೋರ್ಚಾದಲ್ಲಿ ಅಬ್ದುಲ್ ಅಜೀಂ, ಬಿಜೆಪಿ ಜಿಲ್ಲಾಧ್ಯಕ್ಷರು, ವಕ್ತಾರರಿಗೆ ಕೂಡ ಹುದ್ದೆಯಿಂದ ಕೋಕ್ ನೀಡಲಾಗುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗ ಒಂದು ರೀತಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಬಿಎಸ್ವೈ ಅವರಿಗೆ ಶಾಕ್ ಕೊಡೋದ್ರ ಜೊತೆಗೆ ಎಲ್ಲದರಲ್ಲೂ ಕೂಡ ಈಗ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವಂತಹ ಪ್ರಯತ್ನ ಆಗಿರ್ಬೋದು, ಅಥವಾ ಬೇರೆ ಬೇರೆ ಮೋರ್ಚಾಗಳ ಅಧ್ಯಕ್ಷರಾಗಿರ್ಬೋದು, ಬೇರೆ ಬೇರೆ ಕಾರ್ಯದರ್ಶಿಗಳಿರ್ಬೋದು, ಎಲ್ಲವನ್ನ ಕೂಡ ಸೈಡ್ ಲೈನ್ ಮಾಡುವ ಚಾನ್ಸಸ್ ಇದೆಯಾ ಹೇಗೆ ಅಂತ ಹೇಳಿ? ಖಂಡಿತವಾಗಿಯೂ ನವಿತಾ ಜೈನ್, ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಅರವಿಂದ್ ಲಿಂಬಾವಳಿಯರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷನಾಗಿ ಮಾಡಬೇಕಂತೇಳಿ ಕೊನೆಯವರೆಗೂ ಕೂಡ ಆ ಪ್ರಯತ್ನವನ್ನು ಮಾಡಿದ್ರು. ಆದರೆ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರು BS ಯಡಿಯೂರಪ್ಪನಿಗೆ ಶಾಕ್ ಅನ್ನುವ ರೀತಿಯಲ್ಲಿ ಪಕ್ಷನಿಷ್ಠ ಆಗಿರ್ತಕ್ಕಂಥ ಮತ್ತು RSS ಮೂಲದ ನಳಿನ್ ಕುಮಾರ್ ಕಟೀಲ್ ರವರನ್ನ ರಾಜ್ಯಾಧ್ಯಕ್ಷ ಮಾಡಿದ್ರು. ಇದೀಗ ನಳಿನ್ ಕುಮಾರ್ ಕಟೀಲ್ ರವರು ಮುಖ್ಯಮಂತ್ರಿ BS ಯಡಿಯೂರಪ್ಪನಿಗೆ ಶಾಕ್ ಕೊಡಲು ಎಲ್ಲಾ ರೀತಿಯ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಒಂದು ಕಾಲದಲ್ಲಿ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ BS ಯಡಿಯೂರಪ್ಪನವರಿಂದ ಬಿಜೆಪಿಯ ಪಕ್ಷದ ಹಿಡಿತವನ್ನೇ ತಪ್ಪಿಸಲು ಇದೀಗ ಎಲ್ಲಾ ರೀತಿಯ ಸಿದ್ಧತೆ ಕೂಡ ಆರಂಭವಾಗಿದೆ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾರು ರಾಜ್ಯಾಧ್ಯಕ್ಷ ಆಗ್ತಾರೆ ಅವ್ರಿಗೆ ಬೇಕಾದಂತ ಒಂದು ಪಡೆಯನ್ನು ರಚನೆ ಮಾಡ್ಕೊಳ್ತಾರೆ, ಅವ್ರಿಗೆ ಬೇಕಾದಂತ ಬ್ರಿಗೇಡ್ ಇರುತ್ತೆ, ಅವರಿಗೆ ಬೇಕಾದಂತ ಒಂದು ಟೀಮ್ ಇರುತ್ತೆ. ಆ ಟೀಮ್ ಅನ್ನು ಮಾಡ್ಕೊಳ್ಳಿಕ್ಕೆ ಸಿದ್ಧವಾಗಿದ್ದಾರೆ ನಳಿನ್ ಕುಮಾರ್ ಕಟೀಲ್. ಹಾಗಾಗಿ ಕಟೀಲ್ ರವರು ಇದೀಗ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಜೊತೆ ಇದ್ದಂತ ಈ ಹಿಂದಿದ್ದಂತ ಎಲ್ಲ ಟೀಮ್ ಅನ್ನ ಬರ್ಖಾಸ್ತು ಮಾಡಲಿದ್ದಾರೆ. ಅದರಲ್ಲಿ ಪ್ರಮುಖ ಹುದ್ದೆಗಳಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಇರ್ಬೋದು, ಎನ್ ರವಿಕುಮಾರ್ ಇರ್ಬೋದು, ಅರವಿಂದ್ ಲಿಂಬಾವಳಿ ಇರ್ಬೋದು, ಇವರು ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಇವರನ್ನ ಕಿತ್ತಾಕಲು ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಇನ್ನು ವಿವಿಧ ಮೋರ್ಚಾದ ಅಧ್ಯಕ್ಷ ಆಗಿರತಕ್ಕಂಥ, ಅದರಲ್ಲಿ ಪ್ರಮುಖವಾಗಿ ಯುವ ಮೋರ್ಚಾದ ಅಧ್ಯಕ್ಷ ಆಗಿರತಕ್ಕಂಥ ಸಂಸದ ಪ್ರತಾಪ್ ಸಿಂಹ ಹಾಗೂ SC ಮೋರ್ಚಾದ ಅಧ್ಯಕ್ಷ DS ವೀರಯ್ಯ, OBC ಮೋರ್ಚಾದ ಅಧ್ಯಕ್ಷ BJ ಪುಟ್ಟಸ್ವಾಮಿ ಹಾಗೂ ST ಮೋರ್ಚಾದ ಅಧ್ಯಕ್ಷ ರಾಜು ಗೌಡ ಸೇರಿದಂತೆ ಅನೇಕರಿಗೆ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನೊಂದೆಡೆ ಬಿಜೆಪಿಯ ಉಪಾಧ್ಯಕ್ಷರಾಗಿದ್ದಂಥ ಗೋವಿಂದ ಕಾರಜೋಳ, B ಶ್ರೀರಾಮುಲು ಸೇರಿದಂತೆ ಅನೇಕರಿಗೆ ಕೊಡಲಾಗ್ತದೆ. ಜೊತೆಗೆ ಸೆಕ್ರೆಟರಿಗಳಾಗಿದ್ದಂಥ ತೇಜಸ್ವಿನಿ ರಮೇಶ್ ಮತ್ತು ಕರಡಿ ಸಂಗಣ್ಣ ಸೇರಿದಂತೆ ಅನೇಕರನ್ನ ಕೈ ಬಿಡಲು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಈ ಎಲ್ಲದರ ನಡುವೆ ಕೂಡ ಮುಖ್ಯಮಂತ್ರಿ BS ಯಡಿಯೂರಪ್ಪ ಪರ ಬ್ಯಾಟಿಂಗ್ ಮಾಡ್ತಿದ್ದಂತ ಮಾಧ್ಯಮ ವಕ್ತಾರಾಗಿರ್ತಕ್ಕಂಥ ಗೋ ಮಧುಸೂದನ್ಗೂ ಕೂಡ ಎಲ್ಲೊಂದು ಕಡೆ ಕೋಕ್ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಟೀಮ್ ಏನಿತ್ತು ಅದರಲ್ಲಿ 80% ಪದಾಧಿಕಾರಿಗಳನ್ನ ಇಡೀ ಪಕ್ಷದಿಂದ ವಿಮುಕ್ತಿಗೊಳಿಸಲು ಎಲ್ಲಾ ರೀತಿಯ ಚಿಂತನೆ ನಡೆಸಲಾಗಿದೆ. ಅಲ್ಲದೆ ಪ್ರಮುಖವಾಗಿ ನವಿತಾ ಜೈನ್ ಜಿಲ್ಲಾಧ್ಯಕ್ಷರುಗಳು ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಅವರೆಲ್ಲರೂ ಕೂಡ BS ಯಡಿಯೂರಪ್ಪನವರ ಟೀಮ್ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ ಇಡೀ ಈ ಒಂದು ಬಿಜೆಪಿ ಈಗ ಹಾಲಿ ಇರತಕ್ಕಂಥ ಏನು ಸಂಘಟನೆ ಇದೆ ಆ ಸಂಘಟನೆಯಲ್ಲಿ ಬಹುತೇಕ ಈ ಹಿಂದೆ BS ಯಡಿಯೂರಪ್ಪನವರ ಜೊತೆ ಇದ್ದಂತ KJP ಸದಸ್ಯರಿದ್ರು, KJP ಪದಾಧಿಕಾರಿಗಳಿದ್ರು. ಅವರೆಲ್ಲರೂ ಕೂಡ BS ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರಾದ ಮೇಲೆ ಪ್ರಮುಖ ಹುದ್ದೆಗಳನ್ನು ಕೊಟ್ಟರು. ಆ ಮುಖಾಂತರ ತಮ್ಮದೇ ಆದಂತಹ ಟೀಮ್ ಅನ್ನು ಕಟ್ಕೊಂಡಿದ್ರು. ಇದೀಗ ನಳಿನ್ ಕುಮಾರ್ ಕಟೀಲ್ ರವರು ಪಕ್ಷನಿಷ್ಠ, RSS ಸಂಘನಿಷ್ಠ ಮತ್ತು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಹುಡುಕಿ ಮತ್ತು BL ಸಂತೋಷ್ ರವರ ಸೂಚನೆ ಮೇರೆಗೆ ತಮ್ಮದೇ ಆದ ಟೀಮ್ ಅನ್ನ ಕಟ್ಕೊಳ್ತಿದ್ದಾರೆ. ಆ ಮುಖಾಂತರ BS ಯಡಿಯೂರಪ್ಪನವರನ್ನ ಪಕ್ಷದ ಹಿಡಿತದಿಂದ ದೂರ ಮಾಡಲು ಎಲ್ಲಾ ರೀತಿಯ ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ ಅಂತಲೇ